ನಾನಿವತ್ತು ಮಾಡ್ತಿರೋದು ಸೋರೆಕಾಯಿ ದೋಸೆ. ಇದು ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ಈ ಸೋರೆಕಾಯಿ ದೋಸೆಗೆ. ಇದಕ್ಕೆ ಏನೇನು ಬೇಕಂತಂದರೆ 1 ಗ್ಲಾಸ್ ಅಕ್ಕಿ, ಅದನ್ನು ಚೆನ್ನಾಗೇ ತೊಳ್ಕೊಬೇಕು, ವಾಶ್ ಮಾಡಬೇಕು. ಅಕ್ಕಿನ ವಾಶ್ ಮಾಡಿ ಅದಕ್ಕೆ ಸ್ವಲ್ಪ ನೀರು ಹಾಕಿ ಅದನ್ನು ಒಂದು ರಾತ್ರಿ ನೆನೆಯೋಕ್ಕೆ ಬಿಡಬೇಕು. ಬೆಳಿಗ್ಗೆ ಅದನ್ನು 1 ಬೌಲಷ್ಟು ಸೋರೆಕಾಯಿ ಜೊತೆಗೆ ನಾವು ರುಬ್ಕೋಬೇಕು. 1 ಗ್ಲಾಸ್ ಅಕ್ಕಿಗೆ ನಾನಿಲ್ಲಿ 1 ಬೌಲಷ್ಟು ಸೋರೆಕಾಯಿ ತೊಗೊಂಡು ಎರಡನ್ನೂ ಸೇರಿಸಿ ರುಬ್ಕೊಳ್ತಾ ಇದ್ದೀನಿ. ರುಬ್ಬುವಾಗ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಂಡು ರುಬ್ಬೋದು. ಇವಾಗ ದೋಸೆ ಹಿಟ್ಟು ರೆಡಿಯಾಗಿದೆ. ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಸಾಲ್ಟ್ ಮಿಕ್ಸ್ ಮಾಡಬೇಕು. ಸಾಲ್ಟ್ ಹಾಕಿದ ಮೇಲೆ ದೋಸೆ ಹಿಟ್ಟನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು 1 ರಿಂದ 2 ಗಂಟೆಗಳ ಕಾಲ ನೆನೆಯಕ್ಕೆ ಬಿಡಬೇಕು. ಅದಾದಮೇಲೆ ನಾವು ದೋಸೆ ಹಾಕ್ಕೊಳ್ಳೋಕ್ಕೆ ಹಿಟ್ಟು ರೆಡಿಯಾಗಿರುತ್ತೆ. ತವಾ ಸ್ವಲ್ಪ ಕಾದ ಮೇಲೆ ಈ ಥರ ದೋಸೆ ಹಾಕೋಬೋದು. ಈ ದೋಸೆಗೆ ತುಪ್ಪ ಅಥವಾ ಎಣ್ಣೆ ಏನಾದರೂ ಆ್ಯಡ್ ಮಾಡ್ಕೋಬೋದು. ಈ ಥರ ಲಿಡ್ ಕ್ಲೋಸ್ ಮಾಡಿ ಎರಡೂ ಕಡೆ ಸ್ವಲ್ಪ ಚೆನ್ನಾಗಿ ಬೇಯಿಸಬೇಕು ದೋಸೆನ. ನೋಡಿ, ಇವಾಗ ದೋಸೆ ರೆಡಿಯಾಗಿದೆ, ಸೋರೆಕಾಯಿ ದೋಸೆ. ಇದು ಸೋರೆಕಾಯಿ ದೋಸೆ ಹೆಲ್ತ್ಗೆ ತುಂಬಾ ಒಳ್ಳೆಯದು. ಮತ್ತು ಇದರಲ್ಲಿ ಇನ್ನೂ 1 ರಿಂದ 2 ಡಿಫ್ರೆಂಟ್ ವೆರೈಟೀಸ್ ಆಫ್ ದೋಸೆನ ಮಾಡ್ತಾರೆ ಸೋರೆಕಾಯಿ ದೋಸೆನಲ್ಲೇ. ಇದು ತುಂಬ ಸಿಂಪಲ್ ಆಗಿರೋ ಟೈಪ್ ಆಫ್ ದೋಸೆ ನಾನು ತೋರಿಸ್ತಿರೋದು. ಇದರಲ್ಲಿ ಇನ್ನೂ 2-3 ಥರ ಮಾಡ್ತಾರೆ. ಅದನ್ನು ನಾನು ನೆಕ್ಸ್ಟ್ ಪಾರ್ಟ್ ಆಫ್ ದ ವಿಡಿಯೋನಲ್ಲಿ, ಅಪ್ಕಮಿಂಗ್ ವೀಡಿಯೋಸ್ನಲ್ಲಿ ನಾನು ಹಾಕ್ತೀನಿ, ನೀವು ನೋಡಿ. ಇದಂತೂ ತುಂಬ ಸಿಂಪಲ್ ದೋಸೆ, ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್, ಇದಕ್ಕೆ ಏನು ಪ್ರಿಪರೇಷನ್ ಬೇಕಾಗಿಲ್ಲ. ನೀವು ಮನೇಲಿ ಟ್ರೈ ಮಾಡಿ ನೋಡಿ, ಚೆನ್ನಾಗಿ ಬರುತ್ತೆ.